ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೇ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೀವು ವೋಟ್ ಹಾಕ್ತಾ ಇದ್ದೀರಾ ಇಲ್ವಾ? ವೋಟ್ ಹಾಕ್ತಾ ಇದ್ದರೆ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೆ, ಯಾರು ನಿಮ್ಮ ಫೇವ್ರೇಟ್ ಅಂತ ಗೊತ್ತಾಗುತ್ತೆ. ಗುರು, ಈ ವಾರ ಎಲಿಮಿನೇಷನ್ ಇರುತ್ತೆ. ಯಾಕಂತಂದರೆ ವೋಟಿಂಗ್ ಲೈನ್ಸ್ ಓಪನ್ ಇದೆ, ಎಲಿಮಿನೇಷನ್ ಇರುತ್ತೆ. ವೋಟಿಂಗನ್ನು ನೀವು ನಿಲ್ಲಿಸ್ಕೋಬೇಡಿ. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ಮತ್ತು ಎಲಿಮಿನೇಟ್ ಆದಮೇಲೆ ಅಯ್ಯೋ ಅನ್ಫೇರ್ ಇದು ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಇವಾಗ ವೋಟ್ ಹಾಕ್ಕೊಳ್ಳೋದು ನಿಮ್ಮ ಕೈಲಿದೆ. ಆಮೇಲೆ ಎಲಿಮಿನೇಟ್ ಆದಮೇಲೆ ಅನ್ಫೇರ್ ಅಂದರೆ ನಮ್ಮ ಕೈಲಿರುತ್ತಾ? ಇರಲ್ಲ. ಅದಕ್ಕೆ ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ಗುರು, ವೋಟಿಂಗಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ನಾನಂತೂ ಸ್ವಲ್ಪ ಏನು ಈ ಥರ ಇದೆ ವೋಟಿಂಗು ಅಂತಂದ್ಬಿಟ್ಟು ಸ್ವಲ್ಪ ನೋಡಿದೆ. ಬಟ್ ಎಲ್ಲ ಓವರಾಲ್ ಆಗಿ ನೋಡಿದಾಗ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಎಲ್ಲ ಅನ್ಅಫಿಷಿಯಲ್ ಪೋಲ್ಸನ್ನು ಓವರಾಲ್ ಆಗಿ ಸೆಗ್ರಿಗೇಟ್ ಮಾಡಿದಾಗ ವೆಬ್ಸೈಟಲ್ಲಾಗಿರ್ಬೋದು ತುಂಬ ಸಕ್ಕದಾಗಿ ಡಿಫ್ರೆಂಟ್ ಆಗಿದೆ ಗುರು. ವೋಟಿಂಗ್ ಮಾತ್ರ ನೋಡಬೇಕು. ಈ ಸೀಸನಲ್ಲಿ ಏನೋ ಒಂದು ಆಗುತ್ತೆ ಗುರು, ಆ ರೀತಿ ವೋಟಿಂಗ್ ಬೀಳ್ತಾ ಇದೆ. ಈ ವಾರ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿರೋದು 4 ಜನ ಒಂಟಿಗಳು, 3 ಜನ ಜಂಟಿಗಳು ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಫಸ್ಟ್ ಬಾಟಮಿಂದ ಬರೋಣ, ಯಾರಿದ್ದಾರೆ ಬಾಟಮಲ್ಲಿ ಅಂತಂದ್ಬಿಟ್ಟು. ಗುರು, ಆ್ಯಸ್ ಎಕ್ಸ್ಪೆಕ್ಟೆಡು, ನಾನು ಎಕ್ಸ್ಪೆಕ್ಟ್ ಮಾಡಿದ ಬಾಟಮಲ್ಲಿ ಇವರು ಇದ್ದೇ ಇರ್ತಾರೆ ಅಂತಂದ್ಬಿಟ್ಟು ಜಾನ್ವಿ ಅವರಿದ್ದಾರೆ. ಜಾನ್ವಿ ಅವರು ಯಾಕಂತಂದರೆ ಅವ್ರ ಮಾತೆ ಅವ್ರಿಗೆ ಮುಳ್ಳಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಗುರು. ಅವರು ಬಾಟಮಲ್ಲಿದ್ದಾರೆ. ತುಂಬ ಅವ್ರಿಗೆ ಕಡಿಮೆ ವೋಟಿಂಗ್ ಬೀಳ್ತಾ ಇದೆ, ಒಂದು 5% ವೋಟೇ ಅಷ್ಟೇ ಬೀಳ್ತಾ ಇದೆ ಜಾನ್ವಿ ಮೇಡಮ್ಗೆ. ಅವರು ನೆನ್ನೆ ಎಪಿಸೋಡ್ ಆದಮೇಲೆ ಏನಾದರೂ ಸ್ವಲ್ಪ ಮಾರ್ಪಾಟಾಗುತ್ತಾ ನೋಡಬೇಕು. ನಾಳೆಗೆ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್ ಏನಾಗುತ್ತೆ ಏನು ಅಂತ. ಜಾನ್ವಿ ಮೇಡಮ್ ಬಾಟಮಲ್ಲಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದು ರಾಶಿಕಾ ಶೆಟ್ಟಿ ಮತ್ತು ಮಂಜು ಭಾಷಿಣಿ, ಇವರು ಕೂಡ ಬಾಟಮಲ್ಲಿದ್ದಾರೆ ಗುರು. ಇವರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಓಪನ್ ಅಪ್ ಆಗ್ತಾ ಇದ್ದಾರೆ. ವೋಟಿಂಗ್ ಅನ್ನೋದು ತುಂಬ ಕಡಿಮೆ ಇದೆ. ನೋಡೋಣ ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋದು. 7% ಬೀಳ್ತಾ ಇದೆ ಅಷ್ಟೇ ಇವ್ರಿಗೆ ವೋಟಿಂಗು. ಮುಂದೆ ಬರ್ತಾ ವೋಟಿಂಗ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ಬೋದು. ಅದಾದಮೇಲೆ ನೆಕ್ಸ್ಟು ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ ಅವ್ರ ಪಾಪ ಅವರು ಚೆನ್ನಾಗಿ ಬಿಗ್ ಬಾಸ್ ಹೌಸಲ್ಲಿ ಒಂದು ರೇಂಜ್ಗೆ ಇಂಪ್ಯಾಕ್ಟನ್ನು ಮಾಡ್ತಾ ಇದ್ದಾರೆ. ವೋಟಿಂಗ್ ಅನ್ನೋದು ಇಂಪ್ಯಾಕ್ಟ್ ಬೀಳ್ತಾ ಇಲ್ಲ. ಬಟ್ ನಾನು ಅಂದ್ಕೊಂಡಿರೋದೇನು ಅಂತಂದರೆ ಇನ್ನೂ ಒಂದು 2 ವೀಕ್ಸ್ ಹೋಗ್ಬೇಕು. ಅಶ್ವಿನಿ ಮೇಡಮ್ ಅವ್ರಿಗೆ ವೋಟಿಂಗ್ ಅನ್ನೋದು ಶಿಫ್ಟ್ ಆಗಬೇಕು ಅಂತಂದರೆ ಒಂದು 2 ವೀಕ್ಸ್ ಹೋಗ್ಬೇಕು. ಅವ್ರ ಗೇಮ್ ಅರ್ಥ ಆಗೋದಕ್ಕೆ ಜನಕ್ಕೆ, ಆಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ ಗುರು, ಅವ್ರಿಗೂ ವೋಟಿಂಗ್ ಅನ್ನೋದು ಚೆನ್ನಾಗಿ ಬೀಳ್ತಾ ಇದೆ. ಅಶ್ವಿನಿ ಗೌಡ ಅವ್ರಿಗೆ 8% ವೋಟ್ ಅನ್ನೋದು ಬೀಳ್ತಾ ಇದೆ ಗುರು. ಪರವಾಗಿಲ್ಲ, ಇವ್ರಿಗೆ ಕೆಳಗಡೆ ಇರೋ ಬಾಟಮಲ್ಲಿರೋರಿಗೆ ಹೋಲಿಕೆ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಅಶ್ವಿನಿ ಗೌಡ ಅವ್ರ ಮೇಲೆ ಬಂದು ಅಭಿಷೇಕ್ ಅಂಡ್ ಅಶ್ವಿನಿ ಇದ್ದಾರೆ. ಲಾಸ್ಟ್ ಟೈಮ್ ಬಾಟಮಲ್ಲಿದ್ದರು, ಈ ಸಲ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗಿದ್ದಾರೆ. ಬಟ್ ನೋಡ್ಬೇಕು ಗುರು, ಇದು ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಂತ ಗೊತ್ತಿಲ್ಲ. ಯಾಕಂತಂದರೆ ಇನ್ನೂ 2 ಡೇಸ್ ಟೈಮ್ ಇದೆ, ಏನು ಬೇಕಾದರೂ ಆಗ್ಬೋದು. ಅವ್ರಿಗೂ ಅಷ್ಟೇ 8% ವೋಟ್ ಅನ್ನೋದು ಬೀಳ್ತಾ ಇದೆ. ಇನ್ನು ಟಾಪ್ ಅಂತ ಬಂದಾಗ ಗುರು, ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸೂಪರ್ ವೋಟಿಂಗ್ ಅಂತೂ ಬೀಳ್ತಾ ಇದೆ. ರಕ್ಷಿತಾ ಶೆಟ್ಟಿ ಟಾಪಲ್ಲಿದ್ದಾರೆ ಗುರು. ರಕ್ಷಿತಾ ಶೆಟ್ಟಿಗೆ ಸಕ್ಕದಾಗಿ ವೋಟಿಂಗ್ ಬೀಳ್ತಾ ಇದೆ, 29% ಬೀಳ್ತಾ ಇದೆ ಗುರು. ನಿಜವಾಗ್ಲೂ ಇದಕ್ಕೆ ಕಾರಣ ಯಾರು ಅಂತಂದರೆ ಬಿಗ್ ಬಾಸೇ ಗುರು. ಸ್ಟಾರ್ಟಿಂಗ್ ಬಂದಾಗ ರಕ್ಷಿತಾ ಶೆಟ್ಟಿ ಮೇಲೆ ಇಷ್ಟೊಂದು ಜನಕ್ಕೆ ಪಾಸಿಟಿವ್ ಒಪಿನಿಯನ್ ಅನ್ನೋದು ಇರಲಿಲ್ಲ. ಫಸ್ಟ್ನೇ ದಿನವೇ ಆಚೆ ಕಳಿಸಿ ಸಿಂಪತಿ ಅನ್ನೋದು, ಮತ್ತೊಂದು ಅನ್ನೋದು, ಕಮ್ಬ್ಯಾಕ್ ಅನ್ನೋದು ರಕ್ಷಿತಾ ಮೇಲೆ ಕ್ರಿಯೇಟ್ ಮಾಡಿದ್ದು ಬಿಗ್ ಬಾಸೇ ಅಲ್ವಾ? ಇದನ್ನು ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿದ್ದು ಬಿಗ್ ಬಾಸೇ ಅಲ್ವಾ? ನೋಡಿ ಹೆಂಗಿದೆ ಅಂತಂದ್ಬಿಟ್ಟು. ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇವತ್ತು ಎಪಿಸೋಡ್ ಆದಮೇಲೆ ಇನ್ನೂ ಚೆನ್ನಾಗಿ ವೋಟಿಂಗ್ ಬೀಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಅದೆಲ್ಲ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಪ್ಲೇಸಲ್ಲಿ ಬಂದಾಗ ಧನುಷ್ ಇದ್ದಾರೆ. ಧನುಷ್ ಕೂಡ ತುಂಬ ಸಖತ್ತಾಗಿ ಸ್ಟ್ರಾಂಗ್ ವೋಟಿಂಗ್ ಬೀಳ್ತಾ ಇದೆ ಗುರು. ಅವ್ರಿಗೆ 23% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದಮೇಲೆ 3rd ಪ್ಲೇಸಲ್ಲಿ ಮಾಲು ಮತ್ತು ನಮ್ಮ ಸ್ಪಂದನ ಸೋಮಣ್ಣ ಅವರಿದ್ದಾರೆ. ಅವ್ರಿಗೂ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ, 20% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. ನನಗೆ ಗೊತ್ತಿರೋ ಪ್ರಕಾರ ಈ 3 ಜನ ಸೇಫು. ಅದ್ರ ಜೊತೆಗೆ ಅಶ್ವಿನಿ ಮೇಡಮ್ನು ಸೇಫ್ಗೆ ತಗೋಬೋದು ಗುರು. ಈ 4 ಜನ ಸೇಫು, ಇನ್ನು ಮಿಕ್ಕಿದವರೆಲ್ಲ ಡೇಂಜರ್ ಝೋನ್ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.